ನೋಡಿ, ಇತ್ತೀಚೆಗೆ ಈ ಲಂಬಾಗೋ, ಲಂಬೋಡೈನಿಯಾ, ಪೇನ್ ಇನ್ ದ ಬ್ಯಾಕು, ಬ್ಯಾಕ್ ಸ್ಟಿಫ್ನೆಸ್ಸು, ಬೆಳಗ್ಗೆ ತಕ್ಷಣ ಬ್ಯಾಕ್ ಹಿಡ್ಕೊಂಡ್ಬಿಡುತ್ತೆ, ಜಾಸ್ತಿ ನಡೆಯೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ವಿಪರೀತ ಸಮಸ್ಯೆ ಆಗ್ಬಿಟ್ಟಿದೆ. ಇದು ಯಾರಿಗೆ ಜಾಸ್ತಿ ಬರುತ್ತೆ ಗೊತ್ತಾ? ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ. ಬೆಳಿಗ್ಗೆಯಿಂದ ಸಾಯಂಕಾಲ ಥರ ಸ್ಟೌಚಿಂಗಲ್ಲಿ ಕುತ್ಕೋತಾರೆ, ಎದ್ದು ಟಾಯ್ಲೆಟ್ ಕೂಡ ಹೋಗಲ್ಲ, ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಮೀಟಿಂಗ್ ಇರುತ್ತೆ. ಅವಾಗೇನಾಗುತ್ತೆ, ಗ್ರಾವಿಟಿಯಿಂದ ಡಿಸ್ಕು ಕಂಪ್ರೆಸ್ ಆಗಿ, ಡಿಸ್ಕ್ ಕ್ರ್ಯಾಕ್ ಆಗಿ, ಡಿಹೈಡ್ರೇಷನ್ ಆಗಿ, ಜೆಲ್ ಹೊರಗಡೆ ಬಂದು ಟಚ್ ಆಗುತ್ತೆ. ಅವಾಗ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ. ಇಲ್ಲ, ಬ್ಯಾಕ್ಗೆ ಬ್ಲಡ್ ಸಪ್ಲೈ ಆಗಲ್ಲ, ಸರ್ಕ್ಯುಲೇಷನ್ ಆಗಲ್ಲ, ಅವಾಗ ಕೂಡ ಒಂದು ಬ್ಯಾಕ್ ಪೇನ್ ಆಗುತ್ತೆ. ನೀವು ಜಾಸ್ತಿ ಆಟೋದಲ್ಲಿ, ಟೂ ವೀಲರಲ್ಲಿ, ಬಸ್ಸಲ್ಲಿ ಓಡಾಡಿದ್ರೆ ಆ ಹಂಪ್ಗಳಲ್ಲಿ ಜಂಪ್ ಆಗಿಬಿಟ್ಟು ಅದು ಕೂಡ ವಿಪರೀತ ಜಂಪ್ ಆಗಿ ಅದು ಕೂಡ ಒಂದು ಬ್ಯಾಕ್ ಪೇನ್ ಬರೋಕ್ಕೆ ಒಂದು ಕಾರಣ ಇದೆ. ಸೊ ಜಿಮ್ಮಲ್ಲಿ ರಾಂಗ್ ಪೊಸಿಷನ್ ಭಾರ ಇರ್ತದೆ ಒಂದೇ ಸರಿ, ಅವಾಗ ಕೂಡ ಬ್ಯಾಕ್ ಪೇನ್ ಜಾಸ್ತಿ ಆಗೋ ಚಾನ್ಸ್ ಇದೆ. ಸೊ ನಿಮ್ಮ ಬ್ಯಾಕ್ ಪೇನ್ ಇದರಿಂದ ಬಂದಿದೆ, ಅದಕ್ಕೆ ರೂಟ್ ಕಾಸ್ ಏನು, ಅವಾಗ ತಿಳ್ಕೊಂಡ್ಬಿಟ್ಟು ನಾವು ಆಸ್ಟಿಯೋಪತಿ, ಕ್ಯಾರಪ್ರಾಕ್ಟಿಕ್ಕು, ಮಯೋಫಾಸಿಯಲ್ ರಿಲೀಸು, ಕಪ್ಪಿಂಗ್ ಮಾಡ್ತೀವಿ, EMF ಮಾಡ್ತೀವಿ. ಈ ಥರ ಮಾಡಿ ನಾವು ಖಂಡಿತವಾಗಿ ನಿಮ್ಮ ಬ್ಯಾಕ್ ಪೇನ್ ವಾಸಿ ಮಾಡ್ತೀವಿ. ನಾನು ಡಾಕ್ಟರ್ ದಿನೇಶ್ ಅಂತ, ಅಮೇರಿಕನ್ ಮತ್ತು ಯುರೋಪ್ ಟ್ರೈನ್ ಸರ್ಟಿಫೈಡ್ ಕೆರಪ್ರಾಕ್ಟರ್ ಆ್ಯಂಡ್ ಆಸ್ಟಿಯೋಪ್ಯಾಥ್, ಅಂದರೆ ನಾನ್ ಸರ್ಜಿಕಲ್, ನಾನ್ ಡ್ರಗ್, ಸ್ಪೈನ್ ಆ್ಯಂಡ್ ಜಾಯಿಂಟ್ ಡಾಕ್ಟರ್. ಈ ಥರ ಭಾಳಷ್ಟು ಉಪಯೋಗಕರ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡಲು ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.